ರೈತರು, ಕೃಷಿ ಕಾರ್ಮಿಕರ ಬದುಕಿನ ಮೇಲೆ ಬಹಳ ದುಷ್ಪರಿಣಾಮವನ್ನು ಬೀಳ್ತದೆ. ಅದನ್ನು ಮನಗಂಡು ಕೂಡ ವಿರೋಧ ಇದೆ ಅಂತ ಹಿಂದೆ ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಅವರ ಪರವಾಗಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಯೂ ಕೂಡ ನಾವು ಈ ಸಭೆಯನ್ನ ಆಯೋಜಿಸಿದ್ದೇವೆ. ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಪರಿಸರವೆಂಬುದು ಯಾವುದಾದರೂ ಒಂದು ಧರ್ಮದ ಅಥವಾ ಯಾವುದಾದರೂ ನಿರ್ದಿಷ್ಟ ವ್ಯಕ್ತಿಯ ಒಂದು ಸಂಪತ್ತಲ್ಲ. ಬದಲಾಗಿ ಪ್ರತಿಯೊಬ್ಬ ಮಾನವ ಕುಲ, ಜೀವಜಾಲಗಳು ಎಲ್ಲದಕ್ಕೂ ಕೂಡ ಅವಶ್ಯಕತೆ ಇರುವಂತಹ ಒಂದು ವಸ್ತುವಾಗಿದೆ ಪ್ರಕೃತಿ ಎಂಬುದು. ಆದ್ದರಿಂದಲೇ ಎಲ್ಲ ಧರ್ಮಗಳು ಕೂಡ ಪ್ರಕೃತಿಗೆ ಅದರದ್ದೇ ಆದಂತಹ ಸ್ಥಾನಮಾನಗಳನ್ನು ಕೊಟ್ಟಿದೆ. ಅದರಲ್ಲೂ ಪ್ರತ್ಯೇಕವಾಗಿ ಹಿಂದೂ ಧರ್ಮ ನಮಗೆ ಗೊತ್ತಿದೆ. ಹಿಂದೂ ಧರ್ಮ ಪ್ರಕೃತಿಗೆ ಬಹುದೊಡ್ಡ ಸ್ಥಾನವನ್ನು ಕೊಟ್ಟಿದೆ. ಆದ್ದರಿಂದಲೇ ಗಾಳಿ, ಬೆಳಕು, ಸೂರ್ಯ, ಭೂಮಿ, ಬೆಂಕಿ ಇವುಗಳನ್ನೆಲ್ಲವನ್ನು ಕೂಡ ಪೂಜೆಗೆ ಅರ್ಹವೆಂದು ಅವುಗಳನ್ನೆಲ್ಲ ದೇವರು ಅಂತ ಹೇಳಿ ದಿನನಿತ್ಯವೂ ಕೂಡ ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಈ ರೀತಿ ಧರ್ಮಗಳು ಮಹತ್ವವನ್ನು ಕೊಡುವಂತಹ ಸಂದರ್ಭದಲ್ಲಿ, ಅದೇ ಸಂದರ್ಭದಲ್ಲಿ ಇಸ್ಲಾಂ ಧರ್ಮವು ಕೂಡ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಪ್ರಕೃತಿಯನ್ನು ನೀನು ಸಂರಕ್ಷಿಸಬೇಕು. ಪ್ರಕೃತಿ ಎಂಬುದು ಅದು ನಿಮ್ಮೆಲ್ಲರ ಆಸ್ತಿಯಾಗಿದೆ. ಒಂದು ಮರವನ್ನು ಕಡಿಯುವುದಾದರೆ ಅವಶ್ಯಕತೆ ಬಂದಲ್ಲಿ ಮಾತ್ರ ಕಡಿಬೇಕು, ಇಲ್ಲದಿದ್ದರೆ ಅದು ನಿಷೇಧ. ಆ ಸಂದರ್ಭದಲ್ಲೂ ಕೂಡ ಮರವನ್ನು ಕಡಿಯುವಾಗ ಇನ್ನು ಒಮ್ಮೆಲೆ ಹೋಗಿ ಆ ಮರವನ್ನು ಕಡಿದು ಹಾಕಬಾರದು. ಮೊದಲನೆಯ ದಿನ ಹೋಗಿ ಅದರ ಒಂದು ರೆಂಬೆಯನ್ನ ಕಡಿದು ಹಾಕಬೇಕು. ಕಾರಣ ಏನಂತ ಹೇಳಿದ್ರೆ, ಆ ಮರದಲ್ಲಿ ನಿನ್ನಂತೆ ವಾಸಿಸುವಂತಹ ಪ್ರಾಣಿಗಳು, ಪಕ್ಷಿಗಳಿರ್ತವೆ. ಆ ಪಕ್ಷಿಗಳಿಗೆ ಅರ್ಥವಾಗಬೇಕು, ಈ ಮರವನ್ನ ಕಡಿತಾ ಇದ್ದಾರೆ, ಅಪಾಯ ಇದೆ, ಅಲ್ಲಿಂದ ಜಾಗ ಖಾಲಿ ಮಾಡ್ತದೆ. ಮರುದಿನ ಮತ್ತಿರುವಂತಹ ರೆಂಬೆ ಕೊಂಬೆಗಳನ್ನು ಕಡಿದು ಹಾಕಿ ನಂತರ ನೀನು ಅವಶ್ಯಕತೆ ಬಂದರೆ ಮರವನ್ನು ಕಡಿದು ಹಾಕಿ ನಂತರ ಆ ಒಂದು ಮರಕ್ಕೆ ಬದಲಾಗಿ 4 ಗಿಡಗಳನ್ನು ನೀನು ನೆಡಬೇಕು ಎಂಬಂತಹ ಪಾಠವನ್ನ ಪ್ರವಾದಿ ಪೈಗಂಬರರು ಹೇಳ್ತಾ ಇದ್ದಾರೆ. ಅದೇ ರೀತಿ ಕುರಾನ್ ಹೇಳ್ತಾ ಇದೆ, ವಲ್ ಜಿಬಾಲು ಔತಾದ, ಅಂದರೆ ಪರ್ವತಗಳನ್ನ ನಿಮಗೆ ನಾವು ಭೂಮಿಯಲ್ಲಿ ಆಣಿಗಳಾಗಿ ಪರಿವರ್ತನೆ ಮಾಡಿದ್ದೇವೆ. ಆಣಿಗಳಂತೆ ನಾವು ಪರ್ವತಗಳನ್ನು ಇಟ್ಟಿದ್ದೇವೆ. ಅದರ ಅರ್ಥ ಏನು ಅಂತ ಹೇಳಿರಿ, ಗೂಗಲ್ ನಲ್ಲಿ ಒಮ್ಮೆ ಸರ್ಚ್ ಮಾಡಿ ನೋಡಿದ್ರೆ, ಇವತ್ತು ನಮ್ಗೆ ಗೊತ್ತಿರೋದು ಮನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅದರ ಸಲಾಖೆಗಳನ್ನ, ಅದರ ಬಾಗಿಲುಗಳನ್ನ ಭದ್ರಪಡಿಸಲಿಕ್ಕಾಗಿ ಆಣಿಗಳನ್ನ ನಾವು ಕೊಡ್ತಾ ಇದ್ದೇವೆ, ಆಣಿಗಳನ್ನ, ಮೊಳೆಗಳನ್ನ ಹೊಡಿತಾ ಇದ್ದೇವೆ. ಅದೇ ರೀತಿ ಗಂಟೆಗೆ 1600 ಕಿಲೋಮೀಟರ್ ಸಂಚರಿಸುವಂತಹ ಭೂಮಿ, ಆ ಭೂಮಿ ತನ್ನದೇ ಪದದಲ್ಲಿ ಸಂಚರಿಸಬೇಕಾದ್ರೆ, ಯಾವುದೇ ರೀತಿಯ ಅಡಚಣೆಗಳಿಲ್ಲದೆ ಆ ಭೂಮಿ ಸುತ್ತಬೇಕಾದ್ರೆ ಅದಕ್ಕೆ ಬ್ಯಾಲೆನ್ಸ್ ಬೇಕು. ಆ ಬ್ಯಾಲೆನ್ಸ್ ಬೇಕು ಅಂತ ಹೇಳಿದ್ರೆ ಪರ್ವತಗಳು ಅನಿವಾರ್ಯವಾಗಿದೆ. ಪರ್ವತಗಳು ನಾಶವಾಗತೊಡಗಿದಂತಹ ಸಂದರ್ಭದಲ್ಲಿ ಇಲ್ಲಿ ಇವತ್ತು ಪ್ರಳಯಗಳು, ಭೂಕಂಪಗಳು ಸಂಭವಿಸ್ತಾ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮೊಳೆ ಎಂಬುದರ ಆ ಮೊಳೆಯ ತಲೆ ನಮಗೆ ಕಾಣ್ತಾ ಇದೆ. ಅದರ ಒಳಗೆ ಅಡಗಿರುವಂತಹ ಆ ಮೊಳೆ, ಒಳಗೆ ಹೋಗಿರುವಂತಹ ಅಷ್ಟು ಬಲ ಕೊಡ್ತಾ ಇರುವಂತಹದ್ದು ಆ ಮೊಳೆ ಆಳದಲ್ಲಿ ಇಳಿದಿರುವುದರಿಂದಾಗಿದೆ. ಅದೇ ರೀತಿ ಪರ್ವತ ಮೇಲೆ ಕಾಣ್ತಾ ಇದ್ರು ಕೂಡ ಪರ್ವತದ ತಳಭಾಗದಲ್ಲಿ ಭೂಮಿಯನ್ನು ಹಿಡಿದುಕೊಳ್ಳುವಂತಹ ಅತಿ ದೊಡ್ಡ ಶಕ್ತಿ ಆ ಪರ್ವತಕ್ಕಿರುವಂತಹ ಸಂದರ್ಭದಲ್ಲಿ ಅಂತಹ ಪರ್ವತಗಳನ್ನ ಮಾನವನ ಸ್ವಾರ್ಥ ಲಾಭಕ್ಕಾಗಿ ನಾಶ ಮಾಡುತ್ತಾ ಇರುವಂತಹದ್ದನ್ನ ಯಾವತ್ತೂ ಕೂಡ ನಮಗೆ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಆಸೀನರಾಗಿ ತಮ್ಮ ತಮ್ಮ ಅನುಭವಗಳನ್ನ, ಹೋರಾಟದ ಅನುಭವಗಳನ್ನ ಹಂಚಿಕೊಂಡಂತಹ ಎಲ್ಲ ಮಹನೀಯರೇ, ಇದೀಗ ತಾನೇ ತಮ್ಮ ಮಾತುಗಳನ್ನಾಡಿ ನಿರ್ಗಮಿಸಿದಂತಹ ಮುಸಲ್ಮಾನ್ ಧರ್ಮ ಗುರುಗಳವರೇ, ಆತ್ಮೀಯರಾದಂತಹ ಬೆಕ್ಕಳ್ಳಿ ನಾಗರಾಜ್ ಅವರೇ, ಹಾಗೂ ಎಲ್ಲ ಸಮಿತಿಯ ಪದಾಧಿಕಾರಿಗಳೇ, ಸದ್ಭಕ್ತರೇ, ನಾವಿಲ್ಲಿ ಕಾರ್ಯಕ್ರಮದಲ್ಲಿ ಪರಿಸರವನ್ನು ಉಳಿಸಬೇಕು ಅಂತಕ್ಕಂಥ ಮಾತನಾಡ್ತಾ ಇದ್ದೇವೆ. ಪ್ರಕೃತಿಗೆ ನಾವು ಏನೇ ಮಾಡಿದ್ರು ಕೂಡ ಪ್ರಕೃತಿಗಾಗಿ ಅಲ್ಲ, ಬದಲಾಗಿ ನಮಗಾಗಿದೆ. ನಾವೇನ್ ವಿಚಾರ ಮಾಡ್ತೀವಿ, ನಾವು ಪ್ರಕೃತಿಯನ್ನ ಹಾಳು ಮಾಡಿದ್ರೆ ಪ್ರಕೃತಿ ಹಾಳಾಗ್ಬಿಡ್ತಾ ಅಂತಕ್ಕಂಥ ಮೂರ್ಖತನದ ಪರಮಾವಧಿ ನಮ್ಮಲ್ಲಿ ಇದೆ. ಇದಕ್ಕೆ ಉತ್ತಮ ಉದಾಹರಣೆ ಏನಪ್ಪಾ ಅಂತಂದ್ರೆ, ಒಂದು ವರ್ಷ ಬಿಸಿಲು ಜಾಸ್ತಿ ಆಗುತ್ತೆ, ಒಂದು ವರ್ಷ ಮಳೆ ಜಾಸ್ತಿ ಆಗುತ್ತೆ. ನಾವೇನ್ ಅನ್ಕೊಂತೀವಿ, ಈ ವರ್ಷ ಬಿಸಿಲು ಜಾಸ್ತಿ ಆಗಿರೋ ಕಾರಣಕ್ಕೆ ಮಳೆ ಜಾಸ್ತಿ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಪ್ರಕೃತಿಯಲ್ಲಿ ಸಮತೋಲನದ ಗುಣ ಇದೆ. ಪ್ರಕೃತಿಯಲ್ಲಿ ಸಮತೋಲನದ ಗುಣ ಇದೆ. ಈಗಾಗಲೇ 2 ವರ್ಷದಿಂದ ನಾವು ಮಳೆ ಅತ್ಯಂತ ಕಡಿಮೆ ಎನ್ನಿಕೆಯಾಗಿದೆ. ಮಲೆನಾಡು ಭಾಗ ಅಂತಂದ್ರೆ ಮಳೆಯ ನಾಡು.
ಇವತ್ತು ನಾವು ಮಾಡ್ತಕ್ಕಂಥ ಅಭಿವೃದ್ಧಿಯ ಕೆಲಸದ ಹೆಸರಲ್ಲಿ ಪ್ರಕೃತಿ ಮೇಲೆ ಏನು ದೌರ್ಜನ್ಯವನ್ನ ಮಾಡ್ತಿದ್ದೇವೆ, ಅದಕ್ಕೆ ಪ್ರಕೃತಿ ಬಹಳ ಸರಿಯಾದ ನಿಟ್ಟಿನಲ್ಲಿ ಉತ್ತರ ಕೊಡುತ್ತೆ. ಅದಕ್ಕೆ ಉತ್ತಮ ಉದಾಹರಣೆ 2018-19 ಕೊಡಗಿನಲ್ಲಾದಂತಹ ಪ್ರಳಯ ಮತ್ತು ಪ್ರಕೃತಿ ವಿಕೋಪದ ಕಾರಣಗಳು. ಬಹುಶಃ ಸಾಕಷ್ಟು ಹಿರಿಯರಿದ್ದೀರಿ, ಮಲೆನಾಡಿನ ಭಾಗದಲ್ಲಿ 140-150 ಇಂಚು ಮಳೆಗಳನ್ನ ಕಂಡಂತ ಹಿರಿಯರು ನಮ್ಮಲ್ಲಿದ್ದಾರೆ. ಅಷ್ಟೆಲ್ಲ ಮಳೆಗಳಾದ್ರೂ ಕೂಡ ಪ್ರಕೃತಿಯನ್ನು ವಿಕೋಪದ ನಿಟ್ಟಿನಲ್ಲಿ ಸಾಗಿರಲಿಲ್ಲ. ಆದರೆ ಇವತ್ತು ಪ್ರಕೃತಿ ವಿಕೋಪದ ಕಡೆಗೆ ಏನಕ್ಕೆ ಸಾಗ್ತಾ ಇದೆ ಅಂತಂದ್ರೆ ಅದು ಮಳೆಯ ಕಾರಣದಿಂದಲೇ ಬದಲಾಗಿ ನಾವು ಪ್ರಕೃತಿಯ ಮೇಲೆ ಮಾಡ್ತಿರ್ತಕ್ಕಂಥ ದೌರ್ಜನ್ಯದ ಕಾರಣದಿಂದಾಗಿ. ಅದರಲ್ಲಿ ನಾನಾ ವಿಧದ ರೀತಿಯಲ್ಲಿ ದೌರ್ಜನ್ಯಗಳನ್ನ ನಾವು ಕಾಣ್ತೇವೆ. ಒಂದೇ ಅಲ್ಲ, ಒಂದು ಮರಗಿಡಗಳನ್ನ ಕಡಿತಕ್ಕಂಥದ್ದು, ಎರಡನೇದು ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಮುಂದುವರೆದು ನಾವಂತೀವಿ, ನಾವೆಲ್ಲ ಊರಲ್ಲಿ ಇರ್ತೀವಿ, ಪ್ರಕೃತಿಗೆ ಹೇಗೆ ನಾವು ತೊಂದರೆಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನ ನಾವು ಮನುಷ್ಯರು ಬಹಳ ಆಡ್ತೀವಿ. ನೋಡಿ, ಪ್ರಕೃತಿಯನ್ನ ಕಾಪಾಡಿಕೊಳ್ಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯವಾಗಬೇಕು. ಹೇಗೆ ಪ್ರತಿನಿತ್ಯ ನಾವು 3 ಹೊತ್ತು ಉಪಹಾರವನ್ನು ಸೇವನೆ ಮಾಡ್ತೀವಿ, ಏನಕ್ಕಾಗಿ? ನಮ್ಮನ್ನು ನಾವು ಸದೃಢವಾಗಿ ಇಟ್ಟುಕೊಳ್ಳಲಿಕ್ಕಾಗಿ. ಇವತ್ತು ನಾವು ನಮ್ಮನ್ನು ನಾವು ಸದೃಢವಾಗಿ ಇಟ್ಟುಕೊಳ್ಳಲು 3 ಹೊತ್ತು ಊಟವನ್ನ, ಪ್ರಸಾದವನ್ನ ಸೇವನೆಯನ್ನ ಮಾಡ್ತೀವಿ. ಅದೇ ರೀತಿ ಪ್ರಕೃತಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ಪ್ರತಿನಿತ್ಯ ಪ್ರತಿಯೊಬ್ಬ ಮನುಷ್ಯನು ಕೂಡ ಜವಾಬ್ದಾರಿ ಇದೆ. ನಾವು ಸಾಕಷ್ಟು ಕಾರ್ಯಕ್ರಮಗಳು ನೋಡ್ತಿರ್ತೀವಿ. ಈಗೆಲ್ಲ ಈ ನೀರು ಕುಡಿದಿರ್ತೀವಿ, ಪ್ಲಾಸ್ಟಿಕ್ ಅಲ್ಲೇ ಎಸಿತೀವಿ. ಇದು ಚಿಕ್ಕ ಕೆಲಸ ಅಂತ ತಿಳ್ಕೊಬಹುದು, ನಾವು ಬಹಳ ಚಿಕ್ಕ ಕೆಲಸ ಅಂತ ತಿಳ್ಕೊಬಹುದು. ಇಡೀ ದೇಶದಲ್ಲಿ ಇರ್ತಕ್ಕಂಥ 150 ಕೋಟಿ ಭಾರತೀಯರು ನಾನು ಪ್ಲಾಸ್ಟಿಕ್ ಅನ್ನ ಎಸೆಯೋದಿಲ್ಲ ಅಂತಕ್ಕಂಥ ಪ್ರಮಾಣವನ್ನ ಮಾಡಿದ್ದೆ. ಅದರಲ್ಲಿ ಯಾವ ಕಾರ್ಪೊರೇಷನ್ ಬೇಡ, ಯಾವ ಪ್ಲಾಸ್ಟಿಕ್ ನಿಂದ ಮಲಿನಗಳಾಗೋದಿಲ್ಲ, ಹೌದಲ್ವಾ? ನಾವು ಕೇವಲ ಯಾವುದಾದ್ರೂ ಒಂದು ಘಟನೆಗಳಾದಂತ ಸಂದರ್ಭದಲ್ಲಿ ನಾವು ಪ್ರತಿಭಟನೆಗಳನ್ನ ಮಾಡ್ತೀವಿ. ಆದರೆ ಪ್ರತಿಭಟನೆಯನ್ನ ಮಾಡೋದು ಒಂದೇ ನಮ್ಮ ಜವಾಬ್ದಾರಿ ಅಲ್ಲ. ಒಂದು ಪ್ಲಾಸ್ಟಿಕ್ ಅನ್ನ ಎಸಿಬಾರ್ದು ಅಂತಕ್ಕಂಥ ಒಂದು ಸಾಮಾನ್ಯ ಜ್ಞಾನ ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು ಕೂಡ ಮನುಷ್ಯನ ಜವಾಬ್ದಾರಿ. ಇದು ಕೂಡ ಪ್ರಕೃತಿಯನ್ನು ಉಳಿಸುವಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ನಿರ್ವಹಿಸುತ್ತೆ. ಹಾಗಾಗಿ ಇವತ್ತೇನು ಗಣಿಗಾರಿಕೆ ನಡೀತಾ ಇದೆ, ನಾವು ದೂರುಗಳನ್ನು ಮಾಡ್ತೀವಿ. ಮನುಷ್ಯ ಹೆಂಗೆ ಅಂದ್ರೆ ದೂರಿಗ ಮನುಷ್ಯ. ಆದ್ರೆ ಪ್ರಕೃತಿ ಏನು ಅಂತಂದ್ರೆ ದುಃಖದ ಸಂಹಾರಿ ಪ್ರಕೃತಿ. ಅದಕ್ಕಾಗಿ ಪ್ರಕೃತಿನ ಮಾತೆ ಅಂತ ಕರೀತಾರೆ. ಸೇರ್ಕೋಬೇಕು ಅನ್ನೋದನ್ನ ನಾವು ವರ್ಗೀಕರಣ ಮಾಡ್ಕೋಬಾರ್ದು. ಎಲ್ಲರಿಗೂ ಬೇಕು, ಬದುಕಿಗೆ ಬೇಕು, ಭವಿಷ್ಯಕ್ಕೆ ಬೇಕು ಈ ಪರಿಸರ. ಎಲ್ಲವೂ ಈ ಹೇಮಾವತಿ ಒಳ ಡ್ಯಾಮ್ ತುಂಬತೈತಲ್ರೋ, ಹೆಂಗೆ ಅಂದ್ರೆ ಈ ತರದ ಪಶ್ಚಿಮ ಘಟ್ಟದಲ್ಲಿ ಲೂಟಿಗಳು ಇದರ ಬಂದಂತ ಎಲ್ಲ ಕೊಳಕುಗಳು ಕೂಡ ತುಂಬ ಹೋಗ್ತಾ ಇದೆ. ಅದು ಮುಂದೆ ಬರೀ ಅನಾಹುತ ಆಗಲ್ವಾ? ನಮಗೆ ತೊಂದರೆ ಆಗಲ್ವಾ? ಪಶ್ಚಿಮ ಘಟ್ಟದಲ್ಲಿ ಆಗ್ತಾ ಇರೋದು ಏನು ಅಂದ್ರೆ ಯಾರೋ ಕಲ್ಲು ಹೊಡೆದ ಗಣಿಗಾರಿಕೆ ಅಲ್ಲ ಇದು. ಯಾವುದೋ ಕಲ್ಲು ಕಡಿದು ಮನೆ ಕಟ್ಟೋದಕ್ಕೆ ಅಥವಾ ಇನ್ನೊಂದು ಮಳಿಗೆ ಮಾಡೋದಕ್ಕೆ ಕಟ್ತಾ ಇರತಕ್ಕಂಥ ಗಣಿಗಾರಿಕೆ ಅಲ್ಲ. ಗಣಿಗಾರಿಕೆ ಅಂದ್ರೆ ಸ್ವಲ್ಪ ದೂರದ್ದು ಬಹಳ ಜನ ನಮ್ಮ ಜನರು ಹೋಗಿಲ್ಲ. ಹೆಂಗಸರು ಮಕ್ಕಳಿಂದ ಕೂಡ ಎಲ್ಲರೂ ಸಾಮೂಹಿಕವಾಗಿ ನೋಡ್ಬೇಕಾಗುತ್ತೆ. ಒಂದು ಸಂದರ್ಭ ಬಂದ್ರೆ ಅಲ್ಲಿ ಸಾವಿರಾರು ಮರಗಳು ಹೋಗಿದೆ, ಸಾವಿರಾರು ಎಕರೆ ಭೂಮಿನ ನಾಶ ಮಾಡ್ತಾ ಇದ್ದಾರೆ. ಅಲ್ಲಿ 10 ಎಕರೆ ಭೂಮಿನಲ್ಲಿ ತೆಗಿತಕ್ಕಂಥ ಮಣ್ಣು 100 ಎಕರೆ 1000 ಎಕರೆಗೆ ಹೋಗ್ತದೆ, ಕೊಚ್ಚಿ ಹೋಗ್ತದೆ. ಅದರ ಅನಾಹುತ ಏನು? 100,000 ಮರ ಕಡಿದ ಪರಿಣಾಮನೇ ಈಗ 40 ಡಿಗ್ರಿ ಸೆಲ್ಸಿಯಸ್ಗೆ ನಮ್ಗೆ ಇಲ್ಲಿ ವಾತಾವರಣ ಆಗಿದೆ. ನಾನಾಗ್ಲಿ, ನನ್ನ ಮಕ್ಕಳಾಗ್ಲಿ, ಅಲ್ಲ ನನ್ನ ತಂದೆ ಅಜ್ಜದ ಕಾಲದಲ್ಲಿ ಏನಾದ್ರು ನಾವು ಭವಿಷ್ಯದಲ್ಲಿ ಯೋಚನೆ ಮಾಡಿದ್ರು 40 ಅನ್ನೋದನ್ನ. ಬಳ್ಳಾರಿಗೆ ಹೋದ್ರೆ 38 ಇದೆ, ಅಲ್ಲಿ ತಡೆಯಕ್ಕಾಗ್ತಿರಲ್ಲ ನಮ್ಗೆ. ನಮ್ಮೂರಲ್ಲಿ 40 ಆಗಿದೆ ಈಗ.